ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಮ್ಯಾನ್ ಆಫ್ ದಿ ಮ್ಯಾಚ್ ಬರುತ್ತೆ ನನಗೆ ಈ ಮ್ಯಾಚ್ ಅಲ್ಲಿ ಅಂತ ಹೇಳ್ಬಿಟ್ಟು ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಾದ್ಮೇಲೆ? ಖಂಡಿತ ಎಕ್ಸ್ಪೆಕ್ಟ್ ಅಂದ್ರೆ ಅದ್ರ ಕಡೆ ಗಮನ ಇರಲಿಲ್ಲ. ಬಟ್ ನಾನು ಚೇಸ್ ಹೇಳ್ಬೇಕು ಅಂದ್ರೆ ಚೇಸಲ್ಲಿ ಆ ಮ್ಯಾಚ್ ನಾನು ಅದಕ್ಕಿಂತ ಮುಂಚೆ ಚೇಸಲ್ಲಿ ನಾನು ಜಾಸ್ತಿ ನಾನು ಡಿಫೆಂಡರ್ ಆಗಿರೋದ್ರಿಂದ ಚೇಸಲ್ಲೂ ನಾನು ಪ್ರಾಮುಖ್ಯತೆ ಅಷ್ಟೊಂದು ನಾನು ಕಾಣಿಸ್ಕೊಂತ ಇರಲಿಲ್ಲ. ನೆನ್ನೆ ಒಂದು ಔಟ್ ಹಿಡಿತಿದ್ದೆ, 2 ಔಟ್ ಹಿಡಿತಿದ್ದೆ, ಫೀಡಿಂಗ್ ಮಾಡ್ತಿದ್ದೆ. ಸೊ ಸರ್ ನನಗೆ ಗೊತ್ತು, ನನ್ನ ಕೋಚಸ್ ಯಾರು ಲೀಗಲ್ ನಾನು ವರ್ಕ್ ಮಾಡ್ತಾರೆ ಅದೇ ಕೋಚಸ್ಗೆ ನನ್ನ ಗೇಮ್ ಅವ್ರು ನೋಡಿದ್ದಾರೆ. ಲೀಗಲ್ಲೂ ಕೂಡ ಈಗ ನಾನು ಡಿಫೆಂಡರ್ ಆಗಿದ್ರು ಎಷ್ಟೋ ಒಂದು ಕ್ಲಚ್ ಸಿಚುವೇಶನ್ ಅಲ್ಲಿ ನಾನು ಒಂದೇ ಬ್ಯಾಚ್ ನ 3 ಜನನು ಔಟ್ ಮಾಡಿದ ಸಿಚುವೇಶನ್ಗಳಿದೆ. ಹಾಗಾಗಿ ಸರ್ ನನ್ನ ಸೈಲೆಂಟ್ ಕಿಲ್ಲರ್, ನೀನು ಯಾವಾಗ ಬೇಕು ನಾನು ಅಲ್ಲಿ ಗೊತ್ತು ಒಳ್ಳೆ ಮ್ಯಾಚ್ ನಿನ್ನ ಯೂಸ್ ಮಾಡ್ತೀನಿ ಅಂತ ಹೇಳಿ ಲೀಗಲ್ ಎಲ್ಲಿ ಯೂಸ್ ಮಾಡಿದೆ. ಸೆಮಿಫೈನಲ್ ಅಲ್ಲಿ ಚಾನ್ಸ್ ಕೊಟ್ರು. ಸೊ ಅದೇ ಫಸ್ಟ್ ಚೇಸಿಂಗ್ ಅಲ್ಲಿ 5 ಪಾಯಿಂಟ್ ಕೂಡ ತರ್ತೀನಿ ನಾನು 5 ಔಟ್ ತಂದಾಗ. ಸರ್ ಅದನ್ನೇ ಎಲ್ರಿಗೂ ಕೂಡ ಹೇಳ್ತಾರೆ. ಸೊ ಬಟ್ ಮ್ಯಾಚ್ ಆದ್ಮೇಲೆ ಅದೇ ಈ ಸಿಚುವೇಶನ್ ಅಲ್ಲಿ ನಾನು ಅನ್ಕೊಂಡಿರ್ಲಿಲ್ಲ ಅಂದ್ರೆ ನನಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಬಗ್ಗೆ. ಬಟ್ ಎಲ್ಲ ನಾವು ಸೆಲೆಬ್ರೇಷನ್ ಮೂಡ್ ಅಲ್ಲಿ ಇದ್ವಿ. ಅವಾಗ ಕ್ಯಾಪ್ಟನ್ ಕರೆದು ಹೇಳಿದ್ರು ಇವತ್ತು ಮ್ಯಾನ್ ಆಫ್ ದಿ ಮ್ಯಾಚ್ ಬಂದಿದ್ದೆ ಗೌತಮ್, ಕಂಗ್ರಾಟ್ಸ್ ಅಂತ ಹೇಳಿ. ಅವಾಗಲೇ ಗೊತ್ತಿದ್ದು ಬಹಳ ಖುಷಿ ಆಯ್ತು ಸರ್. ಯಾಕಂದ್ರೆ ನಾವು ಅಲ್ಲಿ ಒಂದು ಇಂಟರ್ವ್ಯೂಗೆ ಹೋಗ್ತೇವೆ ಮ್ಯಾಚ್ ಆದ್ಮೇಲೆ, ನಮ್ಮ ಕರ್ನಾಟಕದವರೆಲ್ಲ ಇದ್ರು. ಅವ್ರು ಕೇಳ್ತಿದ್ರು ಲೀಗಲ್ಲಿ ನೀನು ಅಷ್ಟು ಮ್ಯಾನ್ ಆಫ್ ದಿ ಮ್ಯಾಚ್ ಎಲ್ಲ ಬ್ಯಾಕ್ ಟು ಬ್ಯಾಕ್ ತಗೊಂತಿದ್ದೆ, ಇಲ್ಲಿ 4-5 ಮ್ಯಾಚ್ ಆಯ್ತಪ್ಪ, ನಾವು ಕೇಳ್ತಾ ಇದ್ವಿ ಎಲ್ರು ನಮ್ ಗೌತಮ್ ಎಲ್ಲಿ, ಗೌತಮ್ ಯಾಕೆ ಕಾಣಿಸ್ಕೋತಾ ಇಲ್ಲ ಅಂತೇಳಿ, ಕೊನೆಗೂ ನೀನ್ ಬಂದೆ ಅಂತೇಳಿ. ಅದೇ ಆ ಥರ ಎಲ್ಲ ಮಾತು ಕೇಳಿದಾಗ ಅಯ್ಯೋ ನಾನು ಅಂದ್ರೆ ಆ ಲೆವೆಲ್ಗೆಲ್ಲ ಗುರ್ತಿಸ್ತಾರೆ, ನಾನು ನೆನ್ಪಿಟ್ಕೊಂಡು ಇಲ್ಲೂ ಕಣ್ಣಿಡ್ತಾರೆ ಅಂತ ಅಂದಾಗ ಬಹಳ ಖುಷಿ ಆಯ್ತು ಆ ಸಂದರ್ಭ.